Praise the Lord. Greetings to you all in the name of our Lord and Savior Jesus Christ. Today's Bible verse, the book of Revelation, chapter 22, verse 7. Listen, says Jesus, I am coming soon. Happy are those who obey the prophetic words in this book. ಪ್ರಕಟಣೆ 22ನೇ ಅಧ್ಯಾಯ 7ನೇ ವಚನ. ಇಗೋ, ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಈ ಮಾತನ್ನ ನಮ್ಮ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾವ ಪುಸ್ತಕದಲ್ಲಿ ಅಂದರೆ ಪ್ರಕಟಣೆ ಎನ್ನುವಂತಹ ಗ್ರಂಥದಲ್ಲಿ, ಸತ್ಯವೇದದ ಕೊನೆಯ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯವಾಗಿರ್ತಕ್ಕಂಥ 22ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಮ್ಮ ಯೇಸು ಸ್ವಾಮಿ ಈ ಮಾತನ್ನ ನುಡಿಯುತ್ತಾ ಇದ್ದಾರೆ. ಇದು ಪ್ರವಾದನೆಯ ಮಾತಾಗಿದೆ ಪ್ರಿಯರೇ. ಏನು ಹೇಳ್ತಾ ಇದ್ದಾರೆ ನಮ್ಮ ಯೇಸು ಸ್ವಾಮಿ ಅಂದರೆ, ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಒಂದು ಸಾರಿ ಈ ಲೋಕಕ್ಕೆ ಬಂದಾಯಿತು, ಈಗ ತಿರುಗಿ 2ನೇ ಸಾರಿ ಈ ಲೋಕಕ್ಕೆ ಬರಲಿಕ್ಕಿದ್ದಾರೆ. ಆದುದರಿಂದ ನಮ್ಮ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ. ಈ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡ್ತೇವೆ, ಧನ್ಯನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾರ್ಯಾರಿಗೆ ಧನ್ಯರು ಎಂಬುದಾಗಿ ಕರೆಯುತ್ತಾ ಇದ್ದಾರೆ ಅಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದುಃಖ ಪಡುವವರು ಧನ್ಯರು, ಶಾಂತರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು. ಹೀಗೆ ಅನೇಕ ವಿಷಯಗಳ ಕುರಿತು ಅಲ್ಲಿ ನಮ್ಮ ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗದಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಧನ್ಯರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾರು ಧನ್ಯರೆಂದರೆ, ಈ ಪ್ರವಾದನೆಯ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಎಂಬುದಾಗಿ. ಹೌದು, ನಾನು ನೀನು ಧನ್ಯತೆಯ ಜೀವನವನ್ನು ಜೀವಿಸಬೇಕಾದರೆ ಈ ಮಾತುಗಳನ್ನು ನಾವು ಕೈಕೊಂಡು ನಡೆಯಬೇಕು ಪ್ರಿಯರೇ. ಈ ಸತ್ಯವೇದವು ಒಂದು ಪ್ರವಾದನೆಯ ಪುಸ್ತಕವಾಗಿದೆ. ಈ ವಾಕ್ಯಗಳನ್ನು ವೇದ ವಾಕ್ಯಗಳೆಂಬುದಾಗಿ ಕರೆಯುತ್ತಾರೆ. ಈ ವಾಕ್ಯಗಳನ್ನು ಆತ್ಮನ ಖಡ್ಗ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಈ ಪ್ರವಾದನೆಯ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆಯ ಗ್ರಂಥದಲ್ಲಿ ಮುಂದೆ ಆಗಲಿಕ್ಕಿರ್ತಕ್ಕಂಥದ್ದನ್ನು ಬರೆಯಲ್ಪಟ್ಟಿದೆ ಪ್ರಿಯರೇ. ಈ ಲೋಕದಲ್ಲಿಯೂ ಕೂಡ, ಈ ಪ್ರಪಂಚದಲ್ಲಿ ಕೂಡ ಅನೇಕ ಪುಸ್ತಕಗಳಿವೆ. ಆದರೆ ಆ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವುದು ಭೂತಕಾಲದಲ್ಲಿ, ಅಂದರೆ ಆಗಿ ಹೋಗಿರ್ತಕ್ಕಂಥ ವಿಷಯಗಳನ್ನು ಬರೆಯಲ್ಪಟ್ಟಿದೆ, ಅಥವಾ ವರ್ತಮಾನ ಕಾಲದಲ್ಲಿ, ಈಗ ಸದ್ಯದ ಕಾಲದಲ್ಲಿ ಏನೇನು ನಡೆಯುತ್ತಾ ಇದೆಯೋ ಅದನ್ನು ಬರೆಯಲ್ಪಟ್ಟಿದೆ. ಆದರೆ ಮುಂದೆ ಆಗಲಿಕ್ಕಿರುವಂಥದ್ದನ್ನು ಬರೆದಿರುವಂತಹ ಏಕೈಕ ಪುಸ್ತಕವೆಂದರೆ ಅದು ಸತ್ಯವೇದವಾಗಿದೆ ಪ್ರಿಯರೇ. ಭವಿಷ್ಯತ್ ಕಾಲವನ್ನು ಕುರಿತು ನಮ್ಮ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥ ಎಂಬುದಾಗಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಒಬ್ಬ ಅರಸನಿದ್ದಾನೆ. ಅವನ ಹೆಸರು ನೆಬೂಕದ್ನೆಚ್ಚರ್ ಎಂಬುದಾಗಿ. ಇವನು ಬಾಬೇಲಿನ ಅರಸನಾಗಿದ್ದನು. ಅವನು ಒಂದು ದಿವಸ ರಾತ್ರಿ ಮುಂದೆ ಏನು ಸಂಭವಿಸುವುದು, ಯಾವ ಯಾವ ಕಾರ್ಯಗಳು ಜರುಗುವವು ಎಂಬುದಾಗಿ ಆಲೋಚನೆ ಮಾಡುತ್ತಾ ನಿದ್ದೆಗೆ ಜಾರಿ ಹೋಗುತ್ತಾನೆ. ಆ ಒಂದು ಸಂದರ್ಭದಲ್ಲಿ ದೇವರು ಅವನಿಗೆ ಮುಂದೆ ಆಗಲಿಕ್ಕಿರುವ ಸಂಭವಗಳ ಕುರಿತು ತಿಳಿಸಿಕೊಡುತ್ತಾರೆ ಪ್ರಿಯರೇ. ಅದನ್ನು ನಾವು ದಾನಿಯೇಲ 2:29 ನಾವು ನೋಡ್ತೇವೆ. ಸ್ವಪ್ನದ ಮೂಲಕವಾಗಿ ದೇವರು ಅವನಿಗೆ ಮಾತನಾಡುತ್ತಾರೆ. ಹಾಗೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಅಲ್ಲಿ ಶಿಷ್ಯರು ಯೇಸು ಸ್ವಾಮಿಯನ್ನು ಕೇಳ್ತಾರೆ, ನಿನ್ನ ಬರೋಣಕ್ಕೂ ಪ್ರಪಂಚದ ಅಂತ್ಯಕ್ಕೂ ಸೂಚನೆಗಳು ಏನು ಎಂಬುದಾಗಿ ಕೇಳ್ತಾರೆ. ಇದನ್ನು ಕುರಿತಾಗಿ ನಮ್ಮ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಪೂರ್ತಿ ಅಲ್ಲಿ ನಮಗೆ ತಿಳಿಸಿದ್ದಾರೆ. ಅಂದರೆ ಮುಂದೆ ಆಗಲಿಕ್ಕಿರೋ ವಿಷಯಗಳನ್ನು ನಮ್ಮ ಯೇಸು ಸ್ವಾಮಿ ಅಲ್ಲಿ ತಿಳಿಸಿದ್ದಾರೆ. ಹೌದು, ಕ್ರಿಸ್ತನ ಬರುವಿಕೆ ಖಚಿತವಾದದ್ದಾಗಿದೆ ಪ್ರಿಯರೇ. ಕ್ರಿಸ್ತನ 2ನೇ ಬರುವಿಕೆಯ ಕುರಿತು ಸತ್ಯವೇದದಲ್ಲಿ ಬರೆದಿದ್ದಾರೆ. ಆದುದರಿಂದ ನಾವು ಎಚ್ಚರಗೊಳ್ಳೋಣ, ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯ ಜೀವಿತವನ್ನು ನಡೆಸೋಣ. ಕ್ರಿಸ್ತನ 2ನೇ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಮುಂದೆ ನೀನು ತಿರುಗಿ ಬರಲಿಕ್ಕಿದೆಯಪ್ಪ, ಆದ್ದರಿಂದ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಈಗೋ ಬೇಗನೆ ಬರುತ್ತೇನೆ ಅನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಹೌದು ಸ್ವಾಮಿ, ನೀನು ಒಂದು ದಿವಸ ಈ ಭೂಲೋಕಕ್ಕೆ ತಿರುಗಿ ಬರಲಿಕ್ಕಿದೆಯಪ್ಪ, ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ.
ನೀನು ಬರುವುದರೊಳಗಾಗಿ ಪ್ರಪಂಚದ ಎಲ್ಲ ವ್ಯಕ್ತಿಗಳು ನಿನ್ನನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಸತ್ಯವೇದವು ಮುದ್ರಿಸಲ್ಪಡಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲ ಜನರು ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ನಿನ್ನ ಕಡೆಗೆ ತಿರುಗಲಿಕ್ಕೆ ಕೃಪೆ ಮಾಡಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಾವೆಲ್ಲರೂ ಈ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವುದನ್ನು ಕೈಕೊಂಡು ಧನ್ಯತೆಯ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.